ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಯು ಆಲ್ ಡೂಯಿಂಗ್ ಗುಡ್. ವೆಲ್ಕಮ್ ಟು ಮೈ ಚಾನಲ್, ವೆಲ್ಕಮ್ ಟು ಮೈ ವ್ಲಾಗ್ಸ್. ಇದು ಆ್ಯಕ್ಚುಲಿ ವರಮಹಾಲಕ್ಷ್ಮಿ ಹಬ್ಬ ಮತ್ತು ಕೃಷ್ಣ ಜನ್ಮಾಷ್ಟಮಿ ನಾವು ಎರಡು ನೆಕ್ಸ್ಟ್ ಡೇ ಮಾಡ್ತಾ ಇರೋದ್ರಿಂದ ಎರಡಕ್ಕೂ ಪ್ರಿಪ್ರೇಷನ್ ಇದು. ಈ ಮನೆಗೆ ಶಿಫ್ಟ್ ಆದಮೇಲೆ ನಾವು ಹಬ್ಬನೇ ಮಾಡಿಲ್ಲ. ಲೈಕ್ ನಮಗೆ 3 ಇಯರ್ಸಿಂದ ಹಬ್ಬ ಇರಲಿಲ್ಲ. ಸೊ ಹಾಗಾಗಿ ನಾವು ಹಬ್ಬ ಮಾಡಿಲ್ಲ. ನಿಮ್ಗೆ ಹಳೆ ವ್ಲಾಗ್ಸಲ್ಲಿ ನನ್ನ ವೀಡಿಯೋಸ್ ನೋಡಿದರೆ ನಿಮಗೆ ಗೊತ್ತಾಗಿರುತ್ತೆ. ಸೊ ಹಾಗಾಗಿ ನಾವು ಕೆಲವೊಂದಷ್ಟು ದಿನ ಉಪಯೋಗಿಸ್ತಾ ಇರೋವಂಥ ದೇವ್ರ ಸಾಮಾನನ್ನ ಬಿಟ್ಟು ಇನ್ನೆಲ್ಲನೂ ಎತ್ತಿಟ್ಬಿಟ್ಟಿದ್ವಿ. ಸೊ ಅದಕ್ಕೆ ಅಂದ್ಬಿಟ್ಟು ಇಲ್ಲಿ ಕ್ಲೀನಿಂಗಿಗೆ ಅಂತ ರೆಡಿ ಮಾಡ್ಕೊಳ್ತಾ ಇರೋದು. ದೊಡ್ಡದೊಂದು ಬೌಲ್ ಇಟ್ಕೊಂಡಿದ್ದೀವಿ, ಅಂದರೆ ಪಾತ್ರೆ ಇಟ್ಕೊಂಡು ಅದರಲ್ಲಿ ಸ್ವಲ್ಪ ನೀರನ್ನ ಹಾಕ್ಕೊಂಡಿದ್ದೀವಿ. ಅದ್ರ ಜೊತೆಯಲ್ಲಿ ಒಂದು ಸ್ವಲ್ಪ ಬೇಕಿಂಗ್ ಸೋಡಾ ಮತ್ತು ಸ್ವಲ್ಪ ಫಾಯಿಲ್ ಪೇಪರ್ ಸಿಗುತ್ತೆ ಅಲ್ವಾ, ರ್ಯಾಪಿಂಗ್ ಪೇಪರ್ಸು, ಅದನ್ನು ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ನೀವು ಇಲ್ಲಿ. ಯೂಸ್ ಮಾಡದೆ ಹಾಗೆ ಇಟ್ಟಿರೋದ್ರಿಂದ ಸಿಲ್ವರ್ ಐಟಮ್ಸ್ ಅಂತೂ ಫುಲ್ಲು ಕಲರ್ ಟರ್ನ್ಔಟ್ ಟು ಬಿ ಬ್ಲ್ಯಾಕ್ ಥರ ಆಗೋಗಿತ್ತು. ಹಾಗಾಗಿ ಅದನ್ನೆಲ್ಲ ಕೈಯಲ್ಲಿ ಉಜ್ಕೊಂಡು ಕೂತ್ಕೊಂಡ್ರೆ ಸುಮಾರು ಟೈಮ್ ತೊಗೊಳುತ್ತೆ ಅಂದ್ಬಿಟ್ಟು ಈ ಥರ ಚಿಕ್ಕ ಪಾತ್ರೆಗಳನ್ನೆಲ್ಲ ಇದರಲ್ಲಿ ಹಾಕಿ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ತಾ ಇದ್ದೀವಿ. ಇದನ್ನು ರೆಗ್ಯುಲರಾಗಿ ಮಾಡ್ಕೊಳ್ತಾ ಇರ್ತೀವಿ. ದೀಪಗಳೇನಾದರೂ ತುಂಬ ಕಪ್ಪಗಾಗಿದ್ದರೆ ಅಥವಾ ತುಂಬ ಎಣ್ಣೆ ಇದ್ದು ಮಸಿ ಥರ ಆಗಿದ್ದರೆ, ಆ ಥರ ಏನಾದರೂ ಇದ್ದರೆ ಅದನ್ನೆಲ್ಲ ನಾವು ಇದೇ ಥರನೇ ಕ್ಲೀನ್ ಮಾಡ್ಕೊಳ್ಳೋದು. ಸೊ ಹಾಗಾಗಿ ಕೃಷ್ಣ ಜನ್ಮಾಷ್ಟಮಿಗೂ ಬೇಕಿತ್ತು ಮತ್ತು ನಮಗೆ ವರಮಹಾಲಕ್ಷ್ಮಿ ಹಬ್ಬಕ್ಕೂ ಬೇಕಿದ್ದರಿಂದ ಸುಮಾರಷ್ಟು ಪಾತ್ರೆಗಳನ್ನ ಎಲ್ಲನೂ ಕ್ಲೀನ್ ಮಾಡ್ಕೊಳ್ತಾ ಇದ್ದೀವಿ. ಚಿಕ್ಕ ಪಾತ್ರೆ ಎಲ್ಲ ಆ ಥರ ಕ್ಲೀನ್ ಮಾಡಿಕೊಂಡ್ರೆ ಇನ್ನೂ ದೊಡ್ಡ ಪಾತ್ರೆಗಳು ಇದನ್ನೆಲ್ಲ ತಪ್ಪಲೆಯಲ್ಲಿ ಹಾಕಿ ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಸ್ವಲ್ಪ ದೊಡ್ಡದನ್ನೆಲ್ಲ ಅಲ್ಲಿ ಚಿಕ್ಕದನ್ನಿಟ್ಟು ದೊಡ್ಡದನ್ನೆಲ್ಲ ನಾನಿಲ್ಲಿ ಕೈಯಲ್ಲಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಇದು ಹೆಂಗೆ ಅಂತಂದರೆ ಏನೂ ಕೆಮಿಕಲ್ ಇದೆ ಆ್ಯಕ್ಚುಲಿ, ಬಟ್ ಏನೂ ಸೈಡ್ ಎಫೆಕ್ಟ್ಸ್ ಆಗಲ್ಲ. ನಾನು ತುಂಬ ಪಾತ್ರೆಗಳಿದ್ದಿದ್ದರಿಂದ ನನ್ನ ಕೈ ಏನಾದರೂ ಆಗಬಹುದೇನೋ ಅಂತ ಒಂದು ಇದರಲ್ಲಿ ಈ ಥರ ಕ್ಲೀನ್ ಮಾಡ್ತಾಯಿದ್ದೀನಿ. ಅಂದರೆ ಇದೊಂದು ಕೆಮಿಕಲ್ ಸಿಗುತ್ತೆ, ರುಪೇರಿ ಅಂದ್ಕೊಳ್ತೀನಿ ಇದ್ರ ಹೆಸರು. ಅದನ್ನು ಕಾಟನಲ್ಲಿ ಇಲ್ಲ ಯಾವುದಾದ್ರೂ ಒಂದು ಕಾಟನ್ ಬಟ್ಟೆ ಇರುತ್ತಲ್ಲ ಅದ್ರ ಮೇಲೆ ಹಾಕ್ಬಿಟ್ಟು ಅದನ್ನು ತೊಗೊಂಡು ಸುಮ್ಮನೆ ಈ ಪಾತ್ರೆ ಮೇಲೆ ಜಸ್ಟ್ ಸ್ವೈಪ್ ಮಾಡೋದಷ್ಟೇ. ನೀವು ನೋಡ್ತಾ ಇರ್ಬೋದು ತುಂಬ ಕಪ್ಪಗಿರೋ ಪಾತ್ರೆ ಒಂದು ಸ್ವಲ್ಪ ಕಲರ್ ಬರ್ತಾಯಿದೆ ಅಂತ ಅನ್ನಿಸ್ತು. ಬಟ್ ಏನು ಅಂದರೆ ಇದು ತುಂಬ ಪಂಜೆಂಟ್ ಸ್ಮೆಲ್ ಇರುತ್ತೆ. ಯಾರು ಇದು ಬೇರಬಲ್ ಆಗುತ್ತೆ ಈ ಒಂದು ಸ್ಮೆಲ್ನ ಅವರು ಯೂಸ್ ಮಾಡ್ಬೋದು. ಸಖತ್ ಕೆಟ್ಟದಾಗಿರುತ್ತೆ ಸ್ಮೆಲ್ಲು. ನಾನು ಇಲ್ಲಿ ಕ್ಲೀನ್ ಮಾಡ್ತಾ ಇರಬೇಕಾದ್ರೆ ಮೈರಾ ಮತ್ತು ಸಿದ್ಧಾಂತ್ ಇಬ್ಬರು ಇದ್ದರು. ಅವ್ರಿಗೆ ಈ ಸ್ಮೆಲ್ ಆ್ಯಕ್ಚುಲಿ ಹೆಂಗಾಗೋಯ್ತು ಅಂದರೆ ಎಲ್ಲ ಹೊಟ್ಟೆ ತೊಳಸಾಗ ಆಗ್ಬಿಡ್ತು ಅವ್ರಿಗೆ. ಬಟ್ ಏನು ಅಂದರೆ ಕೆಲಸ ಬೇಗ ಆಗ್ತಾಯಿದೆ ಅದನ್ನು ಯೂಸ್ ಮಾಡ್ತಾ ಇರೋದ್ರಿಂದ. ಸೊ ಅದಕ್ಕೆ ನಾನೇನು ಮಾಡಿದೆ, ಸರಿ ಎಷ್ಟಾಗುತ್ತೆ ಅಷ್ಟು ನೋಡೋಣ ಅಂದ್ಬಿಟ್ಟು ಇದರಲ್ಲೇ ಕ್ಲೀನ್ ಮಾಡಿಕೊಂಡೆ. ನನಗೇನೋ ಬೆಟರ್ ಆಯಿತು ಅಂತ ಅನ್ನಿಸ್ತು. ಇನ್ನೂ ಕೆಲವೊಂದು ಹೆಂಗಾಗಿದೆ ಅಂತಂದರೆ ಐಟಮ್ಸು ಫುಲ್ ಕಪ್ಪಗಾಗಿ ಕಲರೇ ಒಂಥರ ಆಗೋಗ್ಬಿಟ್ಟಿದೆ. ಅದನ್ನು ಚೆನ್ನಾಗಿ ಕೈಯಲ್ಲಿ ಹಾಕಿ ಉಜ್ಜಬೇಕಾಯಿತು. ಇದನ್ನು ಎಷ್ಟಾಗುತ್ತೆ ಅಷ್ಟು ನಾನು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಒಂದು ಸ್ವಲ್ಪ ಡೌಟ್ ಇತ್ತು ನನಗೆ, ಕೈ ಏನಾದರೂ ಡ್ಯಾಮೇಜ್ ಆಗ್ಬೋದೇನೋ ಕೆಮಿಕಲ್ ಅಲ್ವಾ ಅಂತ ಅಂದ್ಬಿಟ್ಟು. ಬಟ್ ಆ ಥರ ಏನಾಗಲಿಲ್ಲ. ಯಾವುದಕ್ಕೂ ಇರಲಿ ಸೇಫ್ಟಿಗೆ ಅಂದ್ಬಿಟ್ಟು ಗ್ಲೌಸ್ ಹಾಕ್ಕೊಂಡಿದ್ದೀನಿ ನಾನು. ತುಂಬಾ ಕಪ್ಪಗಾಗಿದ್ದರಿಂದ ನಾನು ಈ ಕೆಮಿಕಲ್ನ ಯೂಸ್ ಮಾಡ್ತಾಯಿದ್ದೀನಿ. ಬಟ್ ಇದು ಯೂಸರ್ ಫ್ರೆಂಡ್ಲಿ ಅಂತ ಏನಿಲ್ಲ. ಸ್ಮೆಲ್ಲೊಂದು ಅನ್ನೋದು ಬಿಟ್ಟರೆ ಬೇಗ ಕ್ಲೀನ್ ಆಗೋಯಿತು. ನನಗೆ ಟೈಮ್ ಸೇವ್ ಆಯಿತು ಅನ್ನಿಸ್ತು ಇದನ್ನು ಯೂಸ್ ಮಾಡಿದ್ರಿಂದ. ನಾನು ಎಲ್ಲನೂ ಕೈಯಲ್ಲೇ ತೊಳಿತೀನಿ ಅಂತ ಕೂತಿದ್ದಿದ್ರೆ ಸುಮಾರು ಟೈಮ್ ತೊಗೊಂಡ್ಬಿಡ್ತಾಯಿತ್ತು. ಬಟ್ ಇದನ್ನು ಯೂಸ್ ಮಾಡಿದ್ದಕ್ಕೆ ಸ್ವಲ್ಪ ಬೇಗನೆ ಆಯಿತು. ನಾನಿಲ್ಲಿ ನಿಮಗೆ 1-2 ಮಿನಿಟ್ಸ್ ತೋರಿಸ್ದೆ ಕ್ಲೀನಿಂಗ್ದೆಲ್ಲನೂ. ಬಟ್ ನಾನು ಮುಗಿಸೋ ಅಷ್ಟರಲ್ಲಿ ಅದೆಲ್ಲ ಕ್ಲೀನ್ ಮಾಡಿ ನನಗೆ ಹಾಫ್ ಡೇ ತೊಗೊಂಡಿದೆ.
ಎಷ್ಟು ಕಷ್ಟ ಆಯಿತು ಅಂತಂದರೆ ಅವಾಗ ಅನ್ನಿಸ್ತು ಇದನ್ನು ಬೇರೆ ಥರ ಮೇಂಟೈನ್ ಮಾಡಬೇಕಾಗತ್ತೆ ಅಂತ ಅಂದ್ಕೊಂಡು ಸರಿ ಅದನ್ನು ಏನೇನೆಲ್ಲ ವಾಶ್ ಮಾಡಿದ್ದೆ ಅದನ್ನು ಸ್ವಲ್ಪ ಡ್ರೈ ಆಗಲಿ ಅಂದ್ಬಿಟ್ಟು ಅಲ್ಲೇ ಡ್ರೈ ಮಾಡೋಕ್ಕೆ ಬಿಟ್ಟೆ. ಮತ್ತು ಆದಮೇಲೆ ನಾನು ಸ್ವಲ್ಪ ಸೆಲ್ಫ್ ಕೇರ್ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಹೇರ್ ಸ್ಪಾ ಮಾಡ್ಕೊಳ್ತಾ ಇದ್ದೀನಿ. ನನಗೆ ಹೇರ್ಸು ತುಂಬ ಫ್ರಿಝಿ ಅನಿಸಿದ್ರೆ, ರಫ್ ಅನಿಸಿದ್ರೆ ಮತ್ತು ತುಂಬ ಒರಟೊರಟಾಗಿದೆ ನನ್ನ ಕೂದಲು ಅಂತ ಅಂದಾಗ, ಅಂದರೆ ಇದು ಯಾವಾಗ ಆಗುತ್ತೆ ಅಂದರೆ ಸುಮಾರು ಸಲ ತಲೆ ಸ್ನಾನನೇ ಮಾಡ್ತಾ ಇರ್ತೀವಲ್ಲ, ಲೈಕ್ ಒಂದೊಂದು ಸಲ ಎಣ್ಣೆ ಹಚ್ಚಿ ಮಾಡ್ಕೊಳ್ತೀವಿ. ಸಪೋಸ್ ಟೈಮ್ ಇಲ್ಲ ಅಂತ ಪಕ್ಷದಲ್ಲಿ ನಾನೇನು ಮಾಡ್ತೀನಿ, ಜಸ್ಟ್ ಹಚ್ಕೊಂಬಿಟ್ಟು ಹೋಗಿ ಹಂಗೆ ನಾನು ಹೆಡ್ ಬಾತ್ ಮಾಡ್ತೀನಿ. ಸೊ ಹಾಗೆಲ್ಲ ಮಾಡೋವಾಗ ಏನಾಗುತ್ತೆ, ಹೇರ್ಸು ಸ್ವಲ್ಪ ಫ್ರಿಝಿ ಅನಿಸುತ್ತೆ. ಆಗ ನಾನು ಇದನ್ನೊಂದು ಯೂಸ್ ಮಾಡ್ತೀನಿ. ಇದು ನನಗೆ ಚೆನ್ನಾಗಿ ಕೊಡುತ್ತೆ ರಿಸಲ್ಟು. ಅಂದರೆ ಇನ್ಸ್ಟೆಂಟಾಗಿ ಸಾಫ್ಟ್ ಆಗುತ್ತೆ ಹೇರು, ಮತ್ತು ಆ ಫ್ರಿಝಿನೆಸ್ ಎಲ್ಲ ಹೋಗುತ್ತೆ, ಆ ಥರ ನನಗನ್ಸುತ್ತೆ. ಸೊ ಇದನ್ನು ನಾನು ಸುಮಾರು ಒಂದು 2-3 ಇಯರ್ಸಿಂದ ಯೂಸ್ ಮಾಡ್ತಾಯಿದ್ದೀನಿ. ಸ್ಕ್ವಾರ್ಕ್ ಆಫ್ ಬ್ರ್ಯಾಂಡ್ದಿದು ತುಂಬ ಚೆನ್ನಾಗಿ ರಿಸಲ್ಟ್ ಬರ್ತಾ ಇರೋದ್ರಿಂದ ನಾನು ಮತ್ತೆ ಇದನ್ನು ರೀಪರ್ಚೇಸ್ ಮಾಡ್ತಾ ಇರ್ತೀನಿ. ಆಲ್ಮೋಸ್ಟ್ ನಂದಿಲ್ಲಿ ಖಾಲಿಯಾಗಿ ಹೋಗ್ಬಿಟ್ಟಿದೆ. ಬುಧವಾರ ಅದನ್ನೆಲ್ಲ ಮಾಡಿ ಎತ್ತಿಟ್ಕೊಂಡಿದ್ದು. ಅದು ಆ್ಯಕ್ಚುಲಿ ನೈಟ್ ಆಗಿತ್ತು, ನಾವೆಲ್ಲ ಪಾತ್ರೆ ಎಲ್ಲ ತೊಳೆದು ಎತ್ತಿಡೋ ಅಷ್ಟರಲ್ಲಿ. ಬಟ್ ನೆಕ್ಸ್ಟ್ ಡೇ ಎದ್ದು ನೋಡಿದ್ರೆ ಯಾಕೋ ಅದು ನೋಡಿದ್ರೆ ಸ್ಯಾಟಿಸ್ಫ್ಯಾಕ್ಷನ್ ಆಗಲೇ ಇಲ್ಲ. ನಾನಿಲ್ಲಿ ಅದನ್ನು ಕೆಮಿಕಲ್ ಹಾಕ್ಬಿಟ್ಟು ಸ್ವಲ್ಪ ಕ್ಲೀನ್ ಮಾಡಿ ಕೊಡ್ತಾಯಿದ್ದೆ. ತುಂಬ ಕಪ್ಪಗಿರೋದು ಒಂದು ಸ್ವಲ್ಪ ಕಲರ್ ಬಂದಿತ್ತು. ಈ ಕಡೆ ನಮ್ಮ ಅತ್ತೆ ಅವರು ಕೂಡ ಅದನ್ನು ಇನ್ನೊಂದು ಸಲ ಅವ್ರ ಕೈಯಲ್ಲಿ ತೊಳೆದ್ಬಿಟ್ಟು ಎತ್ತಿಟ್ಕೊಂಡ್ವಿ. ಬಟ್ ನೋಡಿದ್ರೆ ಬೆಳಿಗ್ಗೆ ಎದ್ದು ಮತ್ತೆ ಎಲ್ಲ ಏನೋ ಒಂಥರ ಚುಕ್ಕೆ ಥರ ಆಗೋಗ್ಬಿಟ್ಟಿತ್ತು. ಸೊ ಇದಾಗಲ್ಲ, ಅಂದರೆ ಅಷ್ಟು ಇದಾಗ್ಬಿಟ್ಟಿತ್ತು ಯೂಸ್ ಮಾಡ್ದಲೇ ಎತ್ತಿಟ್ಟಿದ್ರಿಂದ. ಇಲ್ಲ ನಾವು ಏನಾದರೂ ಕವರ್ ಮಾಡಿ ಎತ್ತಿಡಬೇಕಿತ್ತು ಅಂತ ಆಮೇಲೆ ಅನ್ನಿಸ್ತು ನಮಗೆ. ಆದರೆ ಲೈಕ್ ಈ ಸಲ ಎತ್ತಿಡ್ಬೇಕಾದ್ರೆ ಅದೇ ಥರ ಅನ್ಕೊತಾ ಇದ್ದೀವಿ. ಏನಾದರೂ ಅದಕ್ಕೆ ಪ್ಲಾಸ್ಟಿಕ್ ಕವರ್ ಗಾಳಿ ಆಡ್ದಿರ ಎತ್ತಿಟ್ರೆ ಮೇ ಬಿ ಅಷ್ಟೊಂದು ಕಪ್ಪಗಾಗಲ್ಲ ಅಂತ ಅನ್ನಿಸ್ತು ಆವಾಗ. ಪ್ಲೇನ್ ಇರೋದು ಸ್ವಲ್ಪ ಈಸಿಯಾಗಿ ಹೊಟ್ಟೋಯ್ತು. ಬಟ್ ಏನಾದರೂ ವರ್ಕ್ ಇರುತ್ತಲ್ಲ, ಆ ಥರ ವರ್ಕ್ ಇರೋ ಅಂಥದ್ದೆಲ್ಲ ಸ್ವಲ್ಪ ಜಾಸ್ತಿ ಟೈಮ್ ತೊಗೊಳ್ತು. ಅದಕ್ಕೆ ನಾನು ನೆಕ್ಸ್ಟ್ ಡೇ ಏನು ಮಾಡ್ತಾಯಿದ್ದೀನಿ ಅಂತಂದರೆ, ಇಲ್ಲಿ ಸ್ವಲ್ಪ ಟೂತ್ ಪೇಸ್ಟು, ಪೀತಾಂಬರಿ ಬರುತ್ತಲ್ಲ ಅದು, ಮತ್ತು ಸಬೀನಾ, ಇದು ಮೂರಲ್ಲೂ ಟ್ರೈ ಮಾಡ್ತಾಯಿದ್ದೀನಿ ನಾನು. ಇದು ಸ್ವಲ್ಪ ಆ್ಯಕ್ಚುಲಿ ಬೆಟರ್ ಅನ್ನಿಸ್ತು, ಇನ್ನು ಸ್ವಲ್ಪ ಬ್ರೈಟ್ ಆಯಿತು ಅಂತ ಅನ್ನಿಸ್ತು. ಸೊ ಹಾಗಾಗಿ ಇದನ್ನೇ ಇನ್ನೊಂದು ಸಲ ಎಲ್ಲನೂ ವಾಶ್ ಮಾಡ್ಕೊಳ್ತಾ ಇದ್ದೀನಿ. ಇದು ಹೆಂಗಾಗೋಯ್ತು ಅಂತಂದರೆ, ಮಾಡಿದ ಕೆಲಸನೇ ಮಾಡಿ ಸಖತ್ ಅದೇ ಟೈಮು ನಮಗೆ ತೊಗೊಂಬಿಡ್ತು. ಏಕೆಂದರೆ ಬುಧವಾರ ಅಂದ್ಕೊಂಡಿದ್ದು, ಬುಧವಾರ ಎಲ್ಲ ಈ ಕೆಲಸ ಮುಗಿಸ್ಕೊಂಡ್ರೆ ಗುರುವಾರ ಸ್ವಲ್ಪ ಡೆಕೋರೇಷನ್ ಮಾಡ್ಕೋಬೋದು ದೇವಿಗೆ ಅಲಂಕಾರ ಮಾಡೋಕ್ಕೆ ಅಂತ ನಾವು ಹಂಗೆ ಅಂದ್ಕೊಂಡಿದ್ದು. ಇದು ನೋಡಿದ್ರೆ ನಾನು ಒಂದು ಸಲ ಕ್ಲೀನ್ ಮಾಡಿದೆ, ನಮ್ಮ ಅತ್ತೆ ಒಂದು ಸಲ ಮಾಡಿದ್ರು, ಮತ್ತು ಇನ್ನೊಂದು ಸಲ ನಾನು ಮಾಡಿಕೊಂಡೆ. ಆಮೇಲೆ ಇದೇ ಮಾಡ್ತಾಯಿದ್ರೆ ಬೇರೆ ಏನು ಕೆಲಸನೂ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಎಷ್ಟಾಗುತ್ತೋ ಅಷ್ಟು ಸ್ವಲ್ಪ ಫಾಸ್ಟಾಗಿ ಮಾಡಿದೆ. ಇದು ಹೆಂಗೆ ಅಂದರೆ, ಕೈಯಲ್ಲಿ ಉಜ್ಜಿದ್ರೆ ಇನ್ನು ಸ್ವಲ್ಪ ಕ್ಲೀನಾಗಿ ಹೋಗ್ತಾಯಿತ್ತು. ಬಟ್ ಎಲ್ಲದನ್ನು ಕೈಯಲ್ಲೇ ಉಜ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಹಾಗಾಗಿ ಸ್ವಲ್ಪ ಚಿಕ್ಕ ವರ್ಕ್ ಇರೋದನ್ನೆಲ್ಲನೂ ಬ್ರಷಲ್ಲಿ, ಟೂತ್ ಬ್ರಷ್ ಬರುತ್ತಲ್ಲ ಫ್ರೆಶ್ ಆಗಿರೋ ಅಂಥದ್ದು, ಅಂಥ ಟೂತ್ ಬ್ರಷ್ನ ತೊಗೊಂಡು ಟೂತ್ ಪೇಸ್ಟ್, ಕೋಲ್ಗೇಟ್ ವೈಟ್ ಬರುತ್ತಲ್ಲ, ಜೆಲ್ ಥರ ಇರೋದಲ್ಲ, ಪೇಸ್ಟ್ ಥರ ಇರೋ ಅಂಥದ್ದನ್ನು ಹಾಕಿದ್ಮೇಲೆ ಸ್ವಲ್ಪ ಸಮಾಧಾನ ಆಯಿತು. ಬೆಳ್ಳಗೆ ಆಗ್ತಾಯಿದೆ ಅಂತ ಒಂದು. ಸೊ ಇದನ್ನೆಲ್ಲ ಒಂದು ರೌಂಡು ಮಾಡಿ ಎತ್ತಿಟ್ಕೊಂಡೆ. ಅದಾದಮೇಲೆ ದೇವಿ ಮುಖವಾಡ ತಂದಿದ್ದೆ ಅಲ್ವಾ ನಾನು ಶಾಪಿಂಗ್ ಹೋದಾಗ, ಆ ವ್ಲಾಗ್ ನೋಡಿದರೆ ನಿಮಗೆ ಗೊತ್ತಾಗುತ್ತೆ. ಅಂದರೆ ದೇವಿ ಮುಖವಾಡ ನನ್ನ ಹತ್ರ ಇತ್ತು, 2-3 ವರ್ಷದ ಹಿಂದೆಯೇ ಅದನ್ನು ಪರ್ಚೇಸ್ ಮಾಡಿದ್ದಿದ್ದು, ಸಿಲ್ವರ್ದದು. ಸೊ ಪ್ಲೇನಾಗಿ ಹಾಗೆ ಇತ್ತು. ಅದಕ್ಕೆ ಈ ಸಲ ನಾನು ಅಂದ್ಕೊಂಡೆ ಇನ್ನೊಂದು ಸ್ವಲ್ಪ ಏನಾದರೂ ಅದಕ್ಕೆ ಮುಖವಾಡಕ್ಕೆ ಅಲಂಕಾರ ಮಾಡೋಣ ಅಂತ ಅಂದ್ಕೊಂಡು ತಂದ್ಕೊಂಡಿದ್ದೆ. ಇನ್ನೂ ನಮ್ಮಮ್ಮನೂ ಕೂಡ ಬರ್ತೀನಿ ಅಂತ ಹೇಳಿದರು. ಅಷ್ಟರಲ್ಲಿ ಇದನ್ನೆಲ್ಲ ಮುಗಿಸ್ಕೊಂಬಿಡೋಣ, ಅಲಂಕಾರ ಮಾಡಿಟ್ಕೊಂಡು ಅವ್ರು ಬಂದಮೇಲೆ ಸೀರೆ ಉಡ್ಸೋಕ್ಕೆ ನನಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡು ಮುಖವಾಡ ಆವಾಗ ನೆನಪಾಯಿತು. ಅಯ್ಯೋ ತೆಗೆದು ನೋಡೇ ಇಲ್ಲ ನಾನು ಯಾವ ಕಂಡೀಷನಲ್ಲಿದೆ. ಈ ಪಾತ್ರೆಗಳೇ ಹಿಂಗಾಗಿದೆ ಅಂತಂದರೆ
ಮುಖವಾಡನೂ ಡೆಫಿನೆಟ್ಲಿ ಏನೋ ಆಗಿರುತ್ತೆ, ಏನಪ್ಪ ಮಾಡೋದು ಅನ್ನೋ ಒಂದು ಭಯನಲ್ಲಿ ನಾನು ಹೋಗಿ ತೆಗೆದ್ರೆ ಸಖತ್ ಖುಷಿ ಆಯಿತು. ಅದಂತೂ ಒಂದು ಮಾರ್ಕು ಕೂಡ ಬಂದಿಲ್ಲ. ಅಂದರೆ ಲಾಸ್ಟ್ ನಾನು ಹೇಗೆ ಮಾಡಿದ್ದೆ, ಅದಕ್ಕೆ ಸ್ವಲ್ಪ ಅರಿಶಿನ ಎಲ್ಲ ಹಚ್ಚಿದ್ದೆ, ಮತ್ತು ಕಣ್ಣಿಗೆ ಕಾಡಿಗೆ ಅದೆಲ್ಲನೂ ಮಾಡಿ ಹಂಗೆ ಎತ್ತಿಟ್ಬಿಟ್ಟಿದ್ದೆ. ಅದೇನೇನು ಆಗಿದೆಯೋ ಏನೋ, ಅರಿಶಿನ ಬೇರೆ ಹಂಗೆ ಬಿಟ್ಟಿದ್ನಲ್ಲ ಅದರಲ್ಲಿ ಅಂತ ಅಂದ್ಕೊಂಡೆ ನಾನು ಒಂದು ಡೌಟಲ್ಲಿ ಹೋಗಿ ತೆಗೆದು ನೋಡಿದೆ. ಅದಂತೂ ಫುಲ್ ಖುಷಿಯಾಗೋಯ್ತು ನನಗೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತಂದರೆ, ನಾನು ಹೊಸದಾಗಿ ಹಬ್ಬದ ಮುಂಚೆನೇ ತೊಗೊಂಡಿದ್ದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತಲೇ ಒಂದು 5 ಡೇಸ್ ಮುಂಚೆ ತೊಗೊಂಡಿದ್ದೇನೋ ಅಷ್ಟೇ. ಆವಾಗ ತೊಗೊಂಡಿದ್ದು ಈ ಥರ ಎಲ್ಲ ಅಲಂಕಾರ ಮಾಡಿ ಬಾಕ್ಸಲ್ಲಿ ಹಂಗೆ ಹಬ್ಬ ಮುಗ್ದಿದ ತಕ್ಷಣ ಎತ್ತಿಟ್ಟಿದ್ದು. ಮತ್ತು ಇನ್ನು 3 ಇಯರ್ಸ್ ನಾನು ಯೂಸೇ ಮಾಡಲಿಲ್ಲ ಅಲ್ವಾ. ಈಗ ತೆಗೆದ್ರೆ ನನಗೆ ಫುಲ್ ಖುಷಿಯಾಗೋಯ್ತು. ಒಂದೇ ಒಂದು ಡಾಟ್ ಕೂಡ ಅದರಲ್ಲಿ ಏನೂ ಆಗಿಲ್ಲ, ಅಷ್ಟು ನೀಟಾಗಿ ಅಷ್ಟು ಹೊಸದಾಗೇ ಇತ್ತು ಅದು. ಸರಿ ಅಂತ ಅಂದ್ಬಿಟ್ಟು ಮತ್ತೆ ಅದನ್ನೆಲ್ಲ ಅರಿಶಿನ ಹಚ್ಚಿದ್ನಲ್ಲ ಅದನ್ನೆಲ್ಲ ವಾಶ್ ಮಾಡಿಕೊಂಡು ಇನ್ನೊಂದು ಸಲ ಮತ್ತೆ ಇದಕ್ಕೆ ನಾನು ಅಲಂಕಾರ ಮಾಡ್ತಾಯಿದ್ದೀನಿ. ಇದಕ್ಕೇನು ಅಂತಂದರೆ ನಾನು ತಿಲಕ ಮತ್ತು ಎಕ್ಸ್ಟ್ರಾ ಎಲ್ಲ ತಂದಿದ್ದೆ ಅಲ್ವಾ ಅದ್ರ ಮೇಲೆ ಅಲಂಕಾರ ಮಾಡೋಕ್ಕೆ ಅಂತ. ಸೊ ಹಾಗಾಗಿ ಆ ತಿಲಕನ ಇಡೋಣ ಅಂತ ಅಂದ್ಕೊಂಡೆ. ಮತ್ತು ಕಣ್ಣಿಗೆ ಮತ್ತು ಐಬ್ರೋಸಿಗೆಲ್ಲನೂ ಸ್ವಲ್ಪ ಫಿಲ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಹೊಸದು ಒಂದು ಐಲೈನರ್ ತೊಗೊಂಡ್ಬಿಟ್ಟು ನಾನು ಐಲೈನರಲ್ಲೇ ಕಾಜಲ್ ಥರ ಅದನ್ನು ಹಚ್ತಾ ಇದ್ದೀನಿ. ಅಂದರೆ ಶೇಪ್ ನೀಟಾಗಿ ಬರುತ್ತೆ ಅಂತ ಅಂದ್ಬಿಟ್ಟು ಅದರಲ್ಲೇ ಮಾಡ್ತಾಯಿದ್ದೀನಿ. ನಾನು ದೇವಿ ಮುಖವಾಡನ ಪರ್ಚೇಸ್ ಮಾಡಿದಾಗ ಅವರು ಕವರಲ್ಲಿ ಹಾಕಿ ಒಂದು ಪ್ಲಾಸ್ಟಿಕ್ ಬಾಕ್ಸಲ್ಲಿ ಹಾಕಿ ಕೊಡ್ತಾರೆ ಅಲ್ವಾ. ಅಂದರೆ ಲೈಕ್ ಮುಖವಾಡಕ್ಕೆ ಏನು ಅದು ಡೆಂಟ್ ಆಗಬಾರ್ದು ಅನ್ನೋ ಒಂದು ಇಂಟೆನ್ಷನಲ್ಲಿ ಒಂದು ಬೆಸ್ಟ್ ಥಿಂಗ್ ಏನು ಮಾಡಿದೆ ಅಂದರೆ ಅದನ್ನು ವಾಪಸ್ಸು ಕವರಲ್ಲಿ ಹಾಗೆ ಎತ್ತಿಟ್ಟಿದ್ದು. ಅದರಿಂದ ಅದು ನೀಟಾಗಿದೆ. ಅದಕ್ಕೆ ಈ ಸಲ ಅದನ್ನು ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಲೈಕ್ ನಮ್ಮ ಸಿಲ್ವರ್ ಐಟಮ್ಸ್ನ ಎಲ್ಲ ಮತ್ತೆ ನಾವು ಎತ್ತಿಡಬೇಕಾದ್ರೆ ಅದನ್ನು ಒಂದು ಪ್ಲಾಸ್ಟಿಕ್ ಕವರಲ್ಲಿ ಹಾಕಿ ಎತ್ತಿಟ್ಕೊಂಡ್ರೆ ನೆಕ್ಸ್ಟ್ ಟೈಮ್ ಯೂಸ್ ಮಾಡಬೇಕಾದ್ರೆ ಅಷ್ಟೊಂದು ಕಪ್ಪಾಗಲ್ಲ, ನಮಗೆ ಅಷ್ಟೊಂದು ಮತ್ತೆ ರೀವರ್ಕ್ ಆಗಲ್ಲ ಅಂತ ಅನ್ನಿಸ್ತು. ತಂದಿರೋ ಅದು ಅಂತಹ ಜ್ಯುವೆಲ್ಸ್ನೆಲ್ಲನೂ ಒಂದೊಂದೇ ಆಗ್ತಾ ದೇವಿ ಮುಖವಾಡ ಎಷ್ಟು ಕಳೆಯಾಗಿ ಕಾಣಿಸ್ತಾ ಇತ್ತು ಅಂತಂದರೆ, ನಾನಂತೂ ಒಂದು ಜ್ಯುವೆಲ್ರಿ ಹಾಕೋದು ಅದನ್ನೇ ನೋಡ್ಕೊಂಡು ಕೂತ್ಕೊಳ್ಳೋದು, ಮತ್ತು ಇನ್ನೊಂದು ಹಾಕೋದು ಅದನ್ನೇ ನೋಡ್ಕೊಂಡು ಕೂತ್ಕೊಳ್ಳೋದು, ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ರು ದೇವಿ. ಮತ್ತು ಇನ್ನೊಂದೇನು ಅಂದರೆ ಈ 2 ವೇ ಗಮ್ ಥರ ಒಂದು ನಾನು ಆ್ಯಕ್ಚುಲಿ ಹುಡುಕ್ದೆ ಅಲ್ಲಿ ರಾಜ ಮಾರ್ಕೆಟ್ಗೆ ಹೋದಾಗ, ಅದು ನನಗೆ ಸಿಗಲಿಲ್ಲ. ಬಟ್ ಅವ್ರ ಅಂಗಡಿಯಲ್ಲೇ ಇದನ್ನು ಇನ್ನೊಂದು ಮುಖವಾಡಕ್ಕೆ ಹಾಕಿದರು. ನಾನು ಅದರಿಂದ ಇಸ್ಕೊಂಡಿದ್ರಿಂದ ಅದಕ್ಕೆ ಸ್ಟಿಕ್ ಮಾಡಿರೋದೇ ಇತ್ತು. ಅದು ನನಗೆ ಅವ್ರ ಹತ್ರನೇ ನಾನು ತೊಗೊಂಡು ಬಂದೆ. ಮತ್ತು ಇನ್ನೊಂದು ಡೌಟ್ ಇತ್ತು ನನಗೆ, ಇದು ಅಡೆಸಿವು ಎಷ್ಟು ಮಟ್ಟಕ್ಕೆ ಇರುತ್ತೋ ಏನೋ, ಬಿದೋಗ್ಬಿಟ್ರೆ ಏನು ಮಾಡೋದು ಮಧ್ಯದಲ್ಲಿ. ಏಕೆಂದರೆ ನೆಕ್ಸ್ಟ್ ಡೇ ನಾವು ಕೃಷ್ಣ ಜನ್ಮಾಷ್ಟಮಿ ಮಾಡ್ತಾಯಿದ್ದೀವಿ. ಬರೋರೆಲ್ಲನೂ ನಾಳೆನೇ ಬರ್ತಾ ಇದ್ದಿದ್ದು. ಅಂದರೆ ಲೈಕ್ ಫ್ರೈಡೇ ನಾನು ದೇವಿ ಕೂರಿಸಿ ಪೂಜೆ ಮಾಡಿದ್ರೆ, ಶುಕ್ರವಾರ ಮತ್ತು ಶನಿವಾರ ಕೃಷ್ಣ ಜನ್ಮಾಷ್ಟಮಿಗೆ ನಾವು ಕರೆದಿದ್ದು ಸ್ಯಾಟರ್ಡೇ ಎಲ್ಲರಿಗೂ ಬರೋಕ್ಕೆ ಅಂತ. ಅಲ್ಲಿವರೆಗೂ ಇರುತ್ತಾ ಇದು, ಇಲ್ಲ ಏನಾದರೂ ಒಂದೊಂದೇ ಬಿದ್ದೋದ್ರೆ ಮತ್ತೆ ಮುಟ್ಟಕ್ಕೆ ಸರಿ ಹೋಗಲ್ಲ ಅಲ್ವಾ ದೇವಿನ ಅಂತ ಅಂದ್ಕೊಂಡು ಅದೇ ಡೌಟಲ್ಲೇ ಇದೆ. ಬಟ್ ಸಖತ್ತು ಸ್ಟ್ರಾಂಗ್ ಆಗಿದೆ ಇದು ಅಡಿಸಿವು. ನೆಕ್ಸ್ಟ್ ಟೈಮ್ ಹೋದಾಗ ಇನ್ನೊಂದು ಶೀಟ್ನ ಪರ್ಚೇಸ್ ಮಾಡಬೇಕು. ಯಾಕೆಂದರೆ ಈಗ ನಾನು ಯೂಸ್ ಮಾಡಿಬಿಟ್ಟಿದ್ದೀನಿ ಅಲ್ವಾ, ನೆಕ್ಸ್ಟ್ ಇಯರ್ವರೆಗೂ ನಾನು ಮತ್ತೆ ಅದನ್ನು ಮುಟ್ಟಕ್ಕೆ ಹೋಗಲ್ಲ. ಹಾಗಾಗಿ ನೆಕ್ಸ್ಟ್ ಇಯರ್ ಮತ್ತೆ ಇನ್ನೊಂದು ಪರ್ಚೇಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಗುರುವಾರನೇ ನಮ್ಮ ತಾಯಿ ಬರ್ತೀನಿ ಅಂತ ಹೇಳಿದ್ರಲ್ಲ, ಅದಕ್ಕೆ ನಾನು ಅಷ್ಟರಲ್ಲಿ ಏನೇನಾಗುತ್ತೆ ಎಲ್ಲ ಮಾಡ್ಕೊಳ್ತಾ ಇದ್ದೆ. ಮುಖವಾಡ ಅಂತೂ ರೆಡಿ ಆಯಿತು. ನಮ್ಮ ತಾಯಿನೂ ಕೂಡ ಬಂದರು. ಅವ್ರು ಬಂದಿದ ತಕ್ಷಣ ಫಸ್ಟ್ ಮಾಡಿದೆ ದೇವಿಗೆ ಸೀರೆ ಉಡ್ಸೋದು. ಯಾಕೆಂದರೆ ಅದು ಟೈಮ್ ಕನ್ಸ್ಯೂಮಿಂಗು. ನಾವು ಇದು ಮಾಮೂಲಿ ಸೀರೆ ಉಡ್ಸೋಣ ಅಂದೆ, ನಮ್ಮ ತಾಯಿ ಇದ್ಬಿಟ್ಟು ಬೇಡ
ಈ ಥರ 2 ಸ್ಟೆಪ್ಪಲ್ಲಿ ಉಡ್ಸೋಣಂತೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದರು. ಸರಿ, ನಾನು ಅದನ್ನೆಲ್ಲ ಮಾಡೋವಾಗ ನಾನು ವೀಡಿಯೋ ಮಾಡ್ಕೊಳ್ಳೋದನ್ನೇ ಮರ್ತೋಗ್ಬಿಟ್ಟಿದ್ದೀನಿ, ಸ್ಯಾರಿನ ಹೆಂಗೆ ಉಡ್ಸಿದ್ವಿ ಅನ್ನೋದು. ಆಮೇಲೆ ಫ್ಲ್ಯಾಶ್ ಆಗ್ತಾಯಿದೆ, ಯಾಕೆಂದರೆ ಟೈಮ್ ಆಗೋಗ್ತಾ ಇತ್ತಲ್ವ, ಸ್ವಲ್ಪ ಬೇಗ ಬೇಗ ಮಾಡ್ಕೊಳ್ಳೋಣ ಅನ್ನೋ ಇದರಲ್ಲಿ ಸೀರೆ ಉಡ್ಸಿರೋ ವೀಡಿಯೋ ನಾನು ತಕ್ಕೊಂಡಲೇ ಇಲ್ಲ, ಒಂದು ಕ್ಲಿಪ್ಪಿಂಗ್ಸು ನನ್ನ ಹತ್ರ ಇಲ್ಲ. ಸೊ ಹಾಗಾಗಿ ಅದ್ರದ್ದು ನನ್ನ ಹತ್ರ ಇಲ್ಲ. ನೆಕ್ಸ್ಟ್ ಟೈಮ್ ನಾನು ಉಡಿಸ್ಬೇಕಾದ್ರೆ ನಿಮಗೆ ಶೇರ್ ಮಾಡ್ಕೊಳ್ತೀನಿ ಹೆಂಗೆ ಉಡ್ಸಿರೋದು ಅಂತ. ಮತ್ತು ನಮ್ಮ ತಾಯಿ ಕಳ್ಸೋಕ್ಕೆ ಇಡಬೇಕಿರೋ ತೆಂಗಿನಕಾಯಿಗೆಲ್ಲ ರೆಡಿ ಮಾಡಿಕೊಟ್ರು. ಇದು ನಾನು ನೆಕ್ಸ್ಟ್ ಡೇ, ಅಂದರೆ ಇದು ಫ್ರೈಡೇ ಬೆಳಿಗ್ಗೆ ಎದ್ದು ನಾನು ಮುಖವಾಡನ ಕೂರಿಸ್ಬಿಟ್ಟು ಒಡವೆನೆಲ್ಲನೂ ಹಾಕ್ಕೊಂಡೆ. ಹಿಂದಿನ ದಿನವೇ ಬೇರೆ ಎಲ್ಲನೂ ಏನೇನು ಬೇಕು, ದೀಪಗಳು, ಆರತಿ ಮಾಡೋಕ್ಕೆ, ಈ ಥರ ಎಲ್ಲನೂ ಹಿಂದಿನ ದಿನವೇ ಜೋಡಿಸ್ಕೊಂಡಿದ್ರಿಂದ ನನಗೆ ಆ ಟೈಮಲ್ಲಿ ಬೆಳಿಗ್ಗೆ ಎದ್ದು ಮಾಡೋಕ್ಕೆ ನನಗೆ ಸರಿ ಹೋಯಿತು. ನಾನು ಆ್ಯಕ್ಚುಲಿ 3 ಓ ಕ್ಲಾಕಿಗೆ ಎದ್ದೆ ಅನಿಸುತ್ತೆ. ಎದ್ದು ಎಲ್ಲ ಫ್ರೆಶ್ ಅಪ್ ಆಗಿ ತಲೆ ಸ್ನಾನ ಮಾಡಿಕೊಂಡು ದೇವಿ ಮುಖವಾಡ ಕೂರಿಸಿ ಒಡವೆ ಎಲ್ಲ ಹಾಕಿ ನಾನು 5:36 ಅಷ್ಟೊತ್ತಿಗೆ ಎಲ್ಲನೂ ಪೂಜೆ ಎಲ್ಲ ಮುಗ್ದಿತ್ತು ಅಂದ್ಕೊತೀನಿ ನಾನು. ಸೊ ಯಾಕೆ ಅಂತಂದರೆ ಇದಾದಮೇಲೆ ನಾನು ಮಾರ್ಕೆಟ್ಗೆ ಹೋಗಿ ನೆಕ್ಸ್ಟ್ ಕೃಷ್ಣ ಜನ್ಮಾಷ್ಟಮಿಗೆ ಅಲಂಕಾರಕ್ಕೆ ಹೂವು ಮತ್ತು ತರಕಾರಿ, ಹಣ್ಣು ಎಲ್ಲ ತರಬೇಕಿತ್ತು. ಹಾಗಾಗಿ ಸ್ವಲ್ಪ ಬೇಗನೆ ಪೂಜೆ ಮುಗಿಸ್ಕೊಳ್ಳೋಣ, ಒಂದು 5:30, 6 ಗಂಟೆ ಅಷ್ಟರಲ್ಲಿ ನಾನು ಪೂಜೆ ಮುಗಿದೋದ್ರೆ ಆಮೇಲೆ ಮಾರ್ಕೆಟ್ಗೆ ಹೋಗೋಕ್ಕೆ ಸರಿ ಹೋಗುತ್ತೆ ಅಂದ್ಕೊಂಡು ನಾನು ಬೇಗ ಎದ್ದು ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ. ನಾನು ಪೂಜೆ ಮಾಡುವಾಗ ಯಾವುದಾದ್ರೂ ದೇವ್ರದ್ದೊಂದು ಸ್ತೋತ್ರ ಹಾಕ್ಕೊತೀನಿ, ಇಲ್ಲ ದೇವ್ರ ಹಾಡು ಈ ಥರ ಏನಾದರೂ ಹಾಕ್ಕೊಂಡು ಪೂಜೆ ಮಾಡ್ತಾ ಇರ್ತೀನಿ. ಸೊ ಹಾಗಾಗಿ ಹಾಡನ್ನ ಕೂಡ ಹಾಕ್ಕೊಂಡಿದ್ದೀನಿ. ತುಂಬ ಹೊತ್ತು ಆ ಲೆಂತಿ ಸಾಂಗ್ಸ್ನ ಹಾಕೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ನಾನು ಶಾರ್ಟಾಗಿ ಹಾಕಿದ್ದೀನಿ ಅಷ್ಟೇ. ಎವ್ರಿ ಡೇ ಕೇಳಿ ಕೇಳಿ ಹೆಂಗಾಗ್ಬಿಟ್ಟಿರುತ್ತೆ ಅಂತಂದರೆ ಬುಕ್ಕು ಬೇಕಿಲ್ಲ, ಏನೂ ನೋಡೋದು ಬೇಕಿಲ್ಲ ನಾವು, ಅದು ತಾನೇ ಬಾಯಿಗೆ ಬರ್ತಾ ಇರುತ್ತೆ. ಸೊ ಹಾಗಾಗಿ ಸುಮಾರು ವರ್ಷದಿಂದ ನಾನು ಕೇಳ್ತಾ ಇರೋದ್ರಿಂದ ಬಾಯಿಗೆ ಹಾಗೆ ಬರುತ್ತೆ ನನಗೆ ಹೇಳೋಕ್ಕೆ. ಈ ಥರ ಹಾಕ್ಕೊಂಡು ನಾನು ಪೂಜೆ ಮಾಡ್ತಾಯಿದ್ರೆ ನನಗೇನೋ ಒಂದು ಥೆರಪಿ ಥರ ಅನಿಸ್ತಾ ಇರುತ್ತೆ ಪೂಜೆ ಮಾಡುವಾಗ. ಲಕ್ಷ್ಮೀ ದೇವಿಯ ಅಲಂಕಾರ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು. ಅಂದರೆ ಸೀರೆ ಉಡ್ಸಿರೋದಾಗಿರ್ಬೋದು, ಅದರ ಕೈ ಕಾಲು ಇಟ್ಟಿರೋದು, ಮತ್ತು ಆ ಒಡವೆ, ಆ ಮುಖವಾಡ, ಓವರಾಲ್ ಎಲ್ಲನೂ ನೋಡ್ತಾ ಇದ್ದರೆ ದೇವಿನೇ ಬಂದು ಕೂತಿರೋ ಥರ ಫೀಲಿಂಗು. ನಾನಂತೂ ಹೋಗ್ತಾ ಬರ್ತಾ ದೇವಿನೇ ನೋಡ್ಕೊಂಡು ಹೋಗೋದು, ದೇವಿನೇ ನೋಡ್ಕೊಂಬರೋದು. ನನಗೆ ಅಂತೂ ದೇವಿ ಕೂರಿಸಿದಾಗ ಎಷ್ಟು ಖುಷಿಯಾಯಿತು ಅಂತಂದರೆ, ಅಂದರೆ ಫಸ್ಟ್ ಟೈಮ್ ಕೂರಿಸಿದಾಗ ಅಂದ್ಕೊಂಡಿದ್ದೆ ನೆಕ್ಸ್ಟ್ ಟೈಮ್ ಕೂರಿಸ್ಬೇಕಾದ್ರೆ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಮಾಡೋಣಂತೆ, ಇನ್ನೊಂದು ಥರ ಡಿಫ್ರೆಂಟಾಗಿ ಮಾಡೋಣ ಅಂತ ಅಂದ್ಬಿಟ್ಟು ಹಂಗೆ ಆಯಿತು. ಲಾಸ್ಟ್ ಇಯರು ಬರೀ ಚೊಂಬಿನ ಮೇಲೆ ನಾನು ಸೀರೆನ ನೆರಿಗೆ ಹಾಕ್ಬಿಟ್ಟು ಕೂರಿಸಿದ್ದೆ. ಆ ವಿಡಿಯೋ ಅಥವಾ ಫೋಟೋ ಸಿಕ್ಕಿದ್ರೆ ನಾನು ಇಲ್ಲಿ ನಿಮಗೆ ಅಟ್ಯಾಚ್ ಮಾಡಿ ತೋರಿಸ್ತೀನಿ. ಫಸ್ಟ್ ಟೈಮ್ ಕೂರಿಸಿದ್ದು ಹಳೆ ಮನೇಲಿ ಕೂರಿಸಿದ್ವಿ. ಇವಾಗ ಇನ್ನೊಂದು ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಅಂದ್ಕೊಂಡಾಗ ಈ ಥರ ಅದು ಮಾಡ್ತಾ ತುಂಬ ಚೆನ್ನಾಗಿ ಬಂತು ಅಂತ ಅನ್ನಿಸ್ತು ನನಗೆ. ನನಗಂತೂ ತುಂಬ ಇಷ್ಟ ಆಗೋಯಿತು. ಆಮೇಲೆ ಬಂದಿರೋರು ಎಲ್ಲರೂ ಕೂಡ ಹೇಳಿದ್ರು ತುಂಬ ಚೆನ್ನಾಗಿ ಬಂದಿದೆ ದೇವಿ, ತುಂಬ ಕಳೆಯಾಗಿ ಕಾಣಿಸ್ತಾ ಇದೆ ಅಂತ ಅಂದ್ಬಿಟ್ಟು. ನಂಗೆ ಅವರು ಹಂಗೆ ಪ್ರತಿಯೊಬ್ಬರು ಆ ಥರ ಹೇಳ್ದಾಗೆಲ್ಲನೂ ಸಖತ್ ಖುಷಿ ಆಗ್ತಾಯಿತ್ತು. ನಿಜವಾಗ್ಲೂ ದೇವರೇ ಅವರ ಬಾಯಲ್ಲಿ ಹೇಳಿಸ್ತಾ ಇದ್ದಾರೇನೋ ಅನ್ನೋಷ್ಟು ಖುಷಿ ಆಗ್ತಿತ್ತು ನನಗೆ. ದೇವ್ರ ಪೂಜೆನ ಒಂದು ಸಮಾಧಾನವಾಗಿ ಯಾವುದೇ ಗಜಿಬಿಜಿ ಗಲಾಟೆ ಇಲ್ಲದೆ ಮಾಡ್ಕೊಳ್ಳೋದೇ ನನಗೆ ತುಂಬ ಇಷ್ಟ. ಇದು ಆ್ಯಕ್ಚುಲಿ ಅರ್ಲಿ ಮಾರ್ನಿಂಗ್ ಒಂದು 5:30 ಇರ್ಬೋದೇನೋ ಅಷ್ಟೇ ಟೈಮು. ನಿಮ್ಗೆ ಹಿಂದೆ ನೋಡಿದ್ರೆ ಗೊತ್ತಾಗುತ್ತೆ, ಇನ್ನೂ ಕತ್ಲು ಇತ್ತು. ನಾನು ಪೂಜೆ ಮಾಡ್ಕೊಂಡಾಗ ನಿಶ್ಶಬ್ದವಾಗಿತ್ತು. ನಾನು ದೇವರು ಅಷ್ಟೇ ಇದ್ದೀವಿ ಅಂತ ಅನ್ನಿಸ್ತಾ ಇತ್ತು. ಅರ್ಲಿ ಮಾರ್ನಿಂಗೇ ಆಗಿರೋದ್ರಿಂದ ಇನ್ನೂ ಯಾರೂ ಎದ್ದಿರಲಿಲ್ಲ. ಸೊ ಹಾಗಾಗಿ ನಾನು ಸ್ವಲ್ಪ ಪ್ರಶಾಂತವಾಗಿ ಮಾಡಿಕೊಂಡೆ ಪೂಜೆನ. ಮತ್ತು ಈ ದೇವಿ ಪೂಜೆ ಎಲ್ಲ ಮಾಡಿದಾಗ, ಇವಾಗ ಲಕ್ಷ್ಮೀ ಮತ್ತು ದಸರಾ ಟೈಮಲ್ಲಿ ಈ ಥರ ಎಲ್ಲ ಮಾಡಿದಾಗ ನಾನು ಕುಂಕುಮ ಅರ್ಚನೆನ, ಲಕ್ಷ್ಮೀ ಅಷ್ಟೋತ್ರ, ಈ ದುರ್ಗಾ ಶತನಾಮಾವಳಿ ಈ ಥರದ್ದೆಲ್ಲನೂ ಹೇಳ್ಕೊಂಡು ನಾನು ಕುಂಕುಮ ಅರ್ಚನೆನ ಖಂಡಿತವಾಗ್ಲೂ ಮಾಡ್ಕೊಳ್ತೀನಿ. ಸೊ ಹಾಗಾಗಿ ಇಲ್ಲಿ ಕುಂಕುಮ ಅರ್ಚನೆನೂ ಮಾಡಿಕೊಂಡೆ ದೇವಿಗೆ. ಓಂ ಪದ್ಮಪ್ರಿಯಾಯೇ ನಮಃ, ಓಂ ಪದ್ಮಹಸ್ತಾಯೇ ನಮಃ, ಓಂ ಪದ್ಮಾಕ್ಷೇ ನಮಃ, ಓಂ ಪದ್ಮಸೌಂದರ್ಯೇ ನಮಃ, ಓಂ ಪದ್ಮೋದ್ಭವಾಯೇ ನಮಃ, ಓಂ ಪದ್ಮಮುಖೇ ನಮಃ, ಓಂ ಪದ್ಮನಾಭಪ್ರಿಯಾಯೇ ನಮಃ, ಓಂ ರಮಾಯೇ ನಮಃ, ಓಂ ಪದ್ಮಮಾಲಾಧರಾಯೇ ನಮಃ.
अङ्गीकृताखिलविभूतिरपाङ्गलीलां माङ्गल्यदास्तु मम मङ्गलदेवतायाः मुग्धा मुहुर्विदधति वदने मुरारेः प्रेमत्रपा प्रणीतानि गतागतानि गलेवा मातुः समस्तजगदेकमहनीयमूर्तिः भद्राणि मे दिशतु भार्गवनन्दनायाः प्राप्तं पदं प्रथमतः खलु यत्प्रभावय माङ्गल्यभाजि मधुमादिनि मन्मतेन मय्यापतेत तदिहमन्तरमीक्षणार्धम् मन्दारसं च मकरालय कन्यकायाः भूते भवेन्मम भुजङ्गशयाङ्गनायाः बाह्वन्तरे मधुजितश्रितकौस्तुभेया हारावलीव हरिनीलमयी विभाति कामप्रधा भगवतोऽपि कटाक्षमाला कल्याणमावहतु मे कमलालयायाः सागरसम्भवायाः आमीलिताक्षमधिगम्य मुदा मुरविद्विषोऽपि ईशन्निषेधतु मयि क्षणमीक्षणार्धಂ ಇಂದೀವ. ಯಾವಾಗ ತುಂಬ ಖುಷಿಯಾಗುತ್ತೆ ಅಂತಂದರೆ ನೆಮ್ಮದಿಯಾಗಿ ಪ್ರಶಾಂತವಾಗಿ ಪೂಜೆನ ಮುಗಿಸ್ಕೊಂಡಾಗ. ಸೊ ನನಗೂ ಹಾಗೆ ಅನ್ನಿಸ್ತು, ನಿಧಾನವಾಗಿ ಸ್ತೋತ್ರಗಳು, ಹಾಡುಗಳು, ದೇವ್ರ ನಾಮಗಳು ಈ ಥರ ಎಲ್ಲ ಹೇಳ್ಕೊಂಡೆ. ಆಮೇಲಿಂದ ಮಂಗಳಾರತಿ ಮಾಡೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೆ. ಅಷ್ಟರಲ್ಲೇ ಒಬ್ಬೊಬ್ಬರು ಎಲ್ಲರೂ ಎದ್ದು ಫ್ರೆಶ್ ಅಪ್ ಆಗಿ ಬರ್ತಾಯಿದ್ರು. ನನಗೆ ಸಂಜೆ ಮಾಡೋ ಪೂಜೆಗಿಂತ ಅರ್ಲಿ ಮಾರ್ನಿಂಗ್ ಮಾಡೋ ಪೂಜೆ ತುಂಬ ಇಷ್ಟ ಆಗುತ್ತೆ. ಏನೋ ಗೊತ್ತಿಲ್ಲ, ಇವತ್ತು ಹಾಗೆ ಅನ್ನಿಸ್ತು, ತುಂಬ ಚೆನ್ನಾಗಿ ಅನ್ನಿಸ್ತು ಪೂಜೆ ಎಲ್ಲ ಮಾಡಾದ್ಮೇಲೆ. ನಾನಿನ್ನೂ ಮಂತ್ರ ಹೇಳಿ ಹಾಡು ಹೇಳ್ಕೊಂಡು ಪೂಜೆ ಎಲ್ಲ ಮಾಡಿ ಮಂಗಳಾರತಿ ಮಾಡಿ ಮುಗಿಸೋ ಅಷ್ಟರಲ್ಲಿ ಬೆಳಗಾಗೆ ಹೋಯ್ತು. ನೀವು ನೋಡ್ಬೋದಾಗಲೇ ಬೆಳಕು ಕಾಣಿಸ್ತಾ ಇದೆ ಅಂತ. ಇನ್ನು ಪಂಚಾರತಿ, ಏಕಾರತಿ ಎಲ್ಲ ಮಾಡಿ ಮುಗಿಸ್ಕೊಂಡೆ. ಸುಧೀರು ಕೂಡ ಎದ್ಬಿಟ್ಟು ಫ್ರೆಶ್ ಅಪ್ ಆಗಿದ್ರು ಮಾರ್ಕೆಟ್ಗೆ ಹೋಗೋಕ್ಕೆ ಅಂತ. ಇನ್ನೊಂದು 10 ಮಿನಿಟ್ಸ್ ವೆಯ್ಟ್ ಮಾಡಿ ನಾನು ಪೂಜೆ ಎಲ್ಲ ಮುಗಿಸ್ಕೊಂಡು ಬರ್ತೀನಿ ಅಂತ ಹೇಳಿ ಅವ್ರಿಗೆ ನಾನು ಮಂಗಳಾರತಿ ಮಾಡಿಕೊಂಡೆ. ಲಕ್ಷ್ಮೀ ಕ್ಷೀರ ಸಮುದ್ರ ರಾಜತನೆಯೇ ಶ್ರೀರಂಗಧಾಮೇಶ್ವರಿ ದಾಸೀಭೂತ ಸಮಸ್ತ ದೇವವನಿತಾ ಲೋಕೈಕ ದೀಪಾಂಕುರಾಂ ಶ್ರೀಮನ್ಮಂದಕಟಾಕ್ಷಲಬ್ಧ ವಿಭವ ಬ್ರಹ್ಮೇಂದ್ರ ಗಂಗಾಧರಾಂ ತ್ರೈಲೋಕ್ಯ ಕುಟುಂಬಿನೀಂ ಸರಸಿಜಾಂ ವಂದೇ ಮುಕುಂದ ಪ್ರಿಯಾಂ ಕಲ್ಯಾಣ ಅದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಳಂ. ನೈವೇದ್ಯಕ್ಕೆ ಅಂತ ಸಿಹಿ ಪೊಂಗಲ್ನ ನಮ್ಮ ಅತ್ತೆ ಮಾಡಿಕೊಟ್ರು. ಅಷ್ಟರಲ್ಲಿ ಅದನ್ನು ಇಟ್ಬಿಟ್ಟು ನೈವೇದ್ಯ ಮಾಡಿಕೊಂಡೆ ನಾನು.
ಆರತಿನೂ ಈಗಲೇ ಮಾಡೋಣ ಅಂದ್ಕೊಂಡೆ, ಮೈರಾನು ಇನ್ನೂ ಎದ್ದಿರಲಿಲ್ಲ. ಮತ್ತು ನಮ್ಮ ಅತ್ತೆ ಇನ್ನೊಬ್ಬರು ಸಂಜೆ ಬರೋರಿದ್ದರು. ಹಾಗಾಗಿ ಅವರೆಲ್ಲ ಬಂದಮೇಲೆ ಸಂಜೆ ಆರತಿ ಮಾಡ್ಕೊಳ್ಳೋಣ ಅಂತ ಮಂಗಳಾರತಿ ಮಾಡಿ ಮುಗಿಸಿದೆ ಅಷ್ಟೇ. ಮಾರ್ಕೆಟ್ಗೆ ಟೈಮ್ ಆಯಿತು ಅಂದ್ಬಿಟ್ಟು ಸುಧೀರು ವೆಯ್ಟ್ ಮಾಡ್ತಾಯಿದ್ರಲ್ವ, ಸರಿ ಇನ್ನು ಟೈಮ್ ಆಗಿಬಿಡುತ್ತೆ ಅಂತ ಹೊರಟೆ ನಾನು ಕೂಡ. ಇದು ಬೆಳಗಿನ ವ್ಲಾಗು, ವರಮಹಾಲಕ್ಷ್ಮಿ ಹಬ್ಬ ಮಾಡಿದ್ದು. ಸಂಜೆದು ನಾನು ಇನ್ನೊಂದು ವಿಡಿಯೋ ಪೋಸ್ಟ್ ಮಾಡ್ತೀನಿ. ಇದು ಇವತ್ತಿನ ವ್ಲಾಗ್ ಆಗಿತ್ತು. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಡೂ ಕನ್ಸಿಡರ್ ಸಬ್ಸ್ಕ್ರೈಬಿಂಗ್ ಟು ಮೈ ಚಾನಲ್. ಸಬ್ಸ್ಕ್ರೈಬ್ ಮಾಡದೆ ಯಾರ್ಯಾರು ನೋಡ್ತಿದ್ದೀರಾ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಯು ಆನ್ ಅನದರ್ ವ್ಲಾಗ್. ಅಂಟಿಲ್ ದೆನ್ ಟೇಕ್ ಕೇರ್. ಬಾಯ್ ಬಾಯ್.